ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷವಾದ ತಿಂಡಿ ಸಜ್ಜಪ್ಪ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಈ ಸಜ್ಜಪ್ಪನ ಟ್ರೈ ಮಾಡಿ. ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡಬಹುದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಜ್ಜಪ್ಪ ಮಾಡ್ಕೊಳ್ಳೋದಕ್ಕೆ ಕನಕ ಕಲಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಆಗುವಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಂಡು ಅದನ್ನ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬರೀ ಮೈದಾ ಹಿಟ್ಟು ಹಾಕ್ತಾರೆ, ಇಲ್ಲ ಕೆಲವೊಬ್ರು ಮೈದಾ ಹಿಟ್ಟು ಅರ್ಧ ಚಿರೋಟಿ ರವೆ ಕೂಡ ಹಾಕ್ತಾರೆ. ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಸಾಫ್ಟಾಗಿ ಒಂದು ಹಿಟ್ಟು ಕಲಸಿ ನೆನೆಯಕ್ಕೆ ಇಟ್ಟಿರೋಣ. ಒಂದು ಅರ್ಧ ಗಂಟೆ ಅದನ್ನ ನೆನೆಯಕ್ಕೆ ಇಟ್ಟಿರೋಣ. ಈಗ ಸಜ್ಜಪ್ಪಗೆ ಹೂರಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆ, ಬಾಂಬೆ ರವೆ ಅಂತೀವಲ್ಲ, ಅದನ್ನು ತೊಗೊಂಡು ಒಂದು 2 ರಿಂದ 3 ನಿಮಿಷ ಆಗುವಷ್ಟು ಸ್ವಲ್ಪ ಬಿಸಿ ಆಗಬೇಕಷ್ಟೇ. ತುಂಬ ಡ್ರೈ ರೋಸ್ಟ್ ಎಲ್ಲ ಮಾಡ್ಕೋಬೇಡಿ, ಬಿಸಿ ಆದರೆ ಸಾಕು ರವೆ. ನೋಡಿ ಈ ರೀತಿಯಾಗಿದೆ. ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವಲ್ಲ ಅಷ್ಟೇ ಬೆಲ್ಲ ತೊಗೋಬೇಕು. ಅರ್ಧ ಕಪ್ ಆಗುವಷ್ಟು ನೀರು, 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ಆಗುವಷ್ಟು ನೀರು ತಗೊಂಡು ಈ ರೀತಿಯಾಗಿ ಕರಗಿಸ್ಕೊಳ್ಳೋಣ. ಯಾವುದೇ ರೀತಿಯಾದ ಪಾಕ ಬರಬಾರ್ದು, ಸುಮ್ಮನೆ ಅಂಟು ಬರಬೇಕು. ಈ ಜಾಮೂನ್ಗೆಲ್ಲ ಅಂಟು ಬರುತ್ತಲ್ಲ, ಆ ರೀತಿ ಸ್ಟಿಕ್ಕಿ ಆದರೆ ಸಾಕು. ಈಗ ಕರೆಕ್ಟಾಗಿ ಆಗಿದೆ. ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ರವೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಂಡು ಗಂಟಿಲ್ದಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಎಲ್ಲ ಬೆಲ್ಲದಲ್ಲಿ ಮಿಕ್ಸ್ ಆದಮೇಲೆ ಅರ್ಧ ಕಪ್ ಆಗುವಷ್ಟು ತುರಿದಿರೋಂಥ ಹಸಿ ಕಾಯಿ ತುರಿ, 1 ಕಪ್ ರವೆ, 1 ಕಪ್ ಬೆಲ್ಲ, ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಸ್ವಲ್ಪ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಈ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟಾಗಿದ್ರೆ ಸಾಕು. ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿ ಆಗುತ್ತೆ. ಅದಕ್ಕೆ ನಾವು ಪಾಯಸದ ಹದದಲ್ಲೇ ಇದನ್ನ ನಿಲ್ಲಿಸ್ಬಿಡ್ಬೇಕು. ಈಗ ತಣ್ಣಗಾಗಿರೋ ಈ ಹೂರಣನ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ರೀತಿ ಉಂಡೆಗಳಾಗಿ ರೆಡಿ ಇಟ್ಕೊಂಡಿರೋಣ. ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಕನಕ, ಅದು ನೆಂದಿದೆ. ಈಗ ಅರ್ಧ ಗಂಟೆ ಆಗಿದೆ. ಈಗ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಗುವಷ್ಟು ಕನಕ ತಗೊಂಡು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಒಬ್ಬಟ್ಟಿಗೆಲ್ಲ ಮಾಡ್ಕೋತೀವಲ್ಲ ಆ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಹೂರಣನ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ಬಿಚ್ಕೋಬಾರ್ದು, ಇಲ್ಲಾಂದರೆ ಎಣ್ಣೆಲೆಲ್ಲ ಕಾಯಿ ತುರಿ ಎಲ್ಲ ಬಿಚ್ಕೊಂಡ್ರೆ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೂರಿಗಳಾಗಿ ಅದನ್ನ ತಟ್ಕೊಳ್ಳೋಣ. ಇಷ್ಟು ಸೈಜ್ ಆದರೆ ಸಾಕು. ಮತ್ತು ನೋಡಿ ಥಿಕ್ನೆಸ್ಸು ಕೂಡ ಇಷ್ಟಿದ್ರೆ ಸಾಕು. ತುಂಬ ತೆಳ್ಳಗೂ ಮಾಡಬೇಡಿ, ತುಂಬ ದಪ್ಪಗೂ ಮಾಡಬೇಡಿ. ಈ ರೀತಿ ಮಾಡಿರೋದನ್ನ ನಾವೀಗ ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ತುಂಬ ಕಾದಿರಬಾರ್ದು. ನೋಡಿ ಹೀಗೆ ತುಂಬ ಕಾದಿದ್ರೆ ಮೇಲ್ಗಡೆ ಎಲ್ಲ ಬಬಲ್ಸ್ ಬಂದ್ಬಿಡುತ್ತೆ. ಈ ರೀತಿ 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬಿಸ್ಕೆಟ್ ಕಲರ್ ಬರಬೇಕು ಇದು, ಆವಾಗ ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ ಈಗ ಪರ್ಫೆಕ್ಟ್ ಕಲರ್ ಬಂದಿದೆ. ಈಗ ಕರೆಕ್ಟಾಗಿ ಆಗಿರುತ್ತೆ, ಮೇಲೆಲ್ಲ ಕ್ರಿಸ್ಪಿಯಾಗಿ ಆಗಿರುತ್ತೆ. ಈಗ ಎಣ್ಣೆಯಿಂದ ತೆಕ್ಕೊಂಡ್ಬಿಡೋಣ. ಹೀಗೆ ಎಲ್ಲ ಸಜ್ಜಪ್ಪನೂ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ಕಡೆ ಫ್ರೈ ಮಾಡ್ಕೊಳ್ಳೋಣ. ಈ ಸಜ್ಜಪ್ಪನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫೇಲ್ ಆಗೋ ಚಾನ್ಸೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಳಗಡೆ ಇರೋ ಸ್ಟಫಿಂಗ್ ಕೂಡ ನೀಟಾಗಿ ಬೆಂದಿರುತ್ತೆ. ನೀವು ಈ ಸ್ವೀಟ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.